ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ಈಗ ಪ್ರಿಪರೇಟರಿ ಎಕ್ಸಾಮ್ ನ ಬರೀತಿರ್ತೀರಾ. ಪ್ರಿಪರೇಟರಿ ಎಕ್ಸಾಮ್ ಮುಗಿತಾ ಇದ್ದ ರೀತಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮುಂದೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಎಕ್ಸಾಕ್ಟ್ ಆಗಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ಸ್ ಅನ್ನ ಇದುವರೆಗೆ ಅನೌನ್ಸ್ ಮಾಡಿಲ್ಲ. ಬಟ್ ಜನವರಿ 30ರ ನಂತರ ಹೆಚ್ಚಿನದಾಗಿ ಫೆಬ್ರವರಿಯಲ್ಲೇ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗಿ ಫೆಬ್ರವರಿಯಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗುವಂತಹ ಚಾನ್ಸಸ್ ಇದೆ. ಕಂಪ್ಲೀಟ್ ಅಂತೂ ಫೆಬ್ರವರಿಯಲ್ಲೇ ಆಗುತ್ತೆ, ಬಟ್ ಸ್ಟಾರ್ಟ್ ಕೂಡ ಫೆಬ್ರವರಿಯಲ್ಲೇ ಆಗುವಂತಹ ಚಾನ್ಸಸ್ ಇದೆ. ನಂತರ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಂತೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಆ ಹಾಲ್ ಟಿಕೆಟ್ ಜನರಲ್ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಒಂದು 5 to 6 days ಇದ್ದಾಗ ಕಾಲೇಜಲ್ಲಿ ಹಾಲ್ ಟಿಕೆಟ್ ಅನ್ನು ಕೊಡ್ತಾರೆ. ಸೊ ನಾವೇನ್ ಅನ್ಕೋಬಹುದು ಅಂತ ಹೇಳಿದ್ರೆ ಜನವರಿ 27ರ ನಂತರ ಈ ಒಂದು ಹಾಲ್ ಟಿಕೆಟ್ ಅನ್ನ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಂತೆ ಹಾಲ್ ಟಿಕೆಟ್ ಅನ್ನು ನಿಮಗೆ ಕೊಡಬಹುದು. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ನಿಮ್ಮ ಕಾಲೇಜಲ್ಲಿ ಆಗಲ್ಲ, ಬೇರೆ ಕಾಲೇಜಲ್ಲಿ ಆಗುತ್ತೆ. ಹೌದಾ? ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಾದ್ರೆ ನೀವು ಆ ಹಾಲ್ ಟಿಕೆಟ್ ಏನಿದೆ ಅದನ್ನ ತೆಗೆದುಕೊಂಡು ಹೋಗ್ಬೇಕು. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧ ನಿಮ್ಮ ಪ್ರಿಪರೇಷನ್ ಕೂಡ ಈ ಪ್ರಿಪರೇಟರಿ ಎಕ್ಸಾಮ್ ಮುಗಿದು ಕೂಡಲೇ ಸ್ಟಾರ್ಟ್ ಮಾಡ್ಬೇಕು ನೀವು. ಅಂದ್ರೆ ಈಗ ಏನು ಎಕ್ಸ್ಪೆರಿಮೆಂಟ್ಗಳ ರಿಪಿಟೇಷನ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು, ಅದರ ಪ್ರೊಸೀಜರ್ಸ್, ಅದರ ಸ್ಟೆಪ್ಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಹಾಗೆ ಲ್ಯಾಬ್ ಎಕ್ಸಾಮ್ ಅಲ್ಲಿ ಏನೇನು ಬರಿಬೇಕಿರತ್ತೆ ಅದೆಲ್ಲ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಎಷ್ಟು ಎಕ್ಸ್ಪೆರಿಮೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಬಯಾಲಜಿ ಆಗಿರಲಿ, ನಿಮಗೆ ಕಾಲೇಜಲ್ಲಿ ಯಾವ್ಯಾವ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿಸಿದಾರೆ ಆ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಈ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇರುತ್ತೆ. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಹಾಗೆ ಲ್ಯಾಬ್ ರೆಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲ್ಯಾಬ್ ರೆಕಾರ್ಡ್ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆನಾ? ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗುತ್ತೆ, ಹಾಗೆ ಹಾಲ್ ಟಿಕೆಟ್ ಬಗ್ಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಬೇರೆ ಏನೋ ಡೌಟ್ ಇದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಫಿಸಿಕ್ಸ್ ಸಬ್ಜೆಕ್ಟ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗೆ ಮಾಡೋದು ಅದ್ರ ಬಗ್ಗೆ ವಿಡಿಯೋನ ಆಲ್ರೆಡಿ ಮಾಡಿದೀನಿ, ಚೆಕ್ ಮಾಡಬಹುದು. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ಬಾಕ್ಸ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.